ತಪ್ಪು ಸರ್. ಇದು ಅವ್ರು ಖಂಡಿತ ತಪ್ಪು ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಅವರು 5 ಬಿಟ್ಟಿ ಭಾಗ್ಯ ಮಾಡಿರೋದೇ ಫಸ್ಟ್ ಆಫ್ ಆಲ್ ಅದು ತುಂಬ ದೊಡ್ಡ ತಪ್ಪದು. ಅದು ಅವೈಜ್ಞಾನಿಕ. ಅದು ಯಾರೂ ಕೇಳ್ಕೊಂಡಿರಲಿಲ್ಲ ನಾವು ಇವ್ರನ್ನ. ಇವರೇ ಜನಗಳನ್ನ ಮಂಕ್ ಮಾಡೋಕ್ಕೆ ಮೂಗಿಗೆ ತುಪ್ಪ ಸಾವಿರ ಕೆಲಸ ಮಾಡಿ ಈಗ ಆಲ್ರೆಡಿ ಮಾಡಿರೋದೇ ದೊಡ್ಡ ತಪ್ಪು ಮಾಡಿದ್ದಾರೆ. ಅದನ್ನು ಮುಚ್ಚಾಕಕ್ಕೆ ಇನ್ನೊಂದು ತಪ್ಪು, ಗಂಡನ ಜಾಬಿಂದ ತೆಗೆದು ಹೆಂಡ್ತಿಗೆ ಕೊಡೋದಕ್ಕೆ ಇವರೇ ಆಗಬೇಕಾ? ಒಂದು ಮಗುನ ಹೆಚ್ಚಿಗೆ ಹಾಕೊಂಡು ಆಟೋದವ್ನು ಓಡಾಡಿದ್ರೆ ಪಾಪ ಸ್ಕೂಲ್ ಮಗುನ ಅವ್ನು ಹಿಡಿದು 28 ಕೇಸ್ ಹಾಕ್ತೀರಾ. ಈಗ ಒಂದು ಬಸ್ಸಲ್ಲಿ 50 ಜನ ಓಡಾಡೋ ಜಾಗಕ್ಕೆ 150 ಜನ ಪ್ಯಾಸೆಂಜರ್ ಹಾಕೊಂಡು ಓಡಾಡ್ತದಲ್ಲ KSRTC. ಈ ಸಾರಿಗೆ ಸಚಿವರು ಏನ್ರಿ ಮಾಡ್ತಿದ್ದಾರೆ? ಮಣ್ಣು ತಿಂತಿದ್ದಾರಾ? ಏನಾರು ಹೆಚ್ಚು ಕಡಿಮೆ 150 ಜನಕ್ಕೆ ಆಗುತ್ತಲ್ರಿ ತೊಂದರೆ. ಏನು ಕಂಡಕ್ಟರ್ಗಳು ಹೆಂಗಸರಿಗೆ ಮರ್ಯಾದೆನೇ ಕೊಡೋಲ್ಲ. ಏನು ಮಾಡೋ ಕೆಲಸ ಇಲ್ವೇನ್ರಮ್ಮ, ಮಲ್ಲಿರೋಕ್ಕಾಗಲ್ವಾ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಯಾರಿಗೆ ಮರ್ಯಾದೆ ಕೊಡ್ತಾ ಇದ್ದಾರೆ ಇವರು? ಯಾವ ಮರ್ಯಾದೆ ಇದು ಅಂತ ಕೆಲಸ ಮಾಡ್ತಾ ಇದ್ದಾರೆ ಇವರು? ಇವ್ರು ಮಾಡೋದು ಒಂದೂ ಸರಿಗಿಲ್ಲ. ಇವ್ರು ಸರ್ಕಾರ ನಡೆಸ್ತಾ ಇರೋದು ತುಂಬ ಕೆಟ್ಟದಾಗಿ ನಡೆಸ್ತಾ ಇದ್ದಾರೆ. ಸದ್ಯದಲ್ಲಿ ನಾವು ನಾಯಿ ಮಾರ್ಕೊಂಡು ಜೀವನ ಮಾಡೋ ಸ್ಥಿತಿಗೆ ತರ್ತಾರೆ ಇವರು. ಕರ್ನಾಟಕನ ಮಾರೋಕ್ಕೆ ಸ್ಕೀಮ್ ಹಾಕ್ಕೊಂಡಿದ್ದಾರೆ ಇವರು. ಖಂಡಿತ ಮಾರ್ತಾರೆ ಇವ್ರು. ಇದನ್ನೆಲ್ಲ ಸ್ವಲ್ಪನಾದರೂ ತೀರಾ ಬಡತನ ಇಳಿಬಾರ್ದು ಅನ್ನೋದಾದರೆ, ತೀರಾ ದರಿದ್ರರಾಗಬಾರ್ದು ಕರ್ನಾಟಕ ಜನತೆ ಅನ್ನೋದಾದರೆ ಇವ್ರು ಫಸ್ಟು 5 ಗ್ಯಾರಂಟಿಗಳನ್ನ ನಿಲ್ಲಿಸಲಿ. ಯಾವ ರೀತಿ ಮಾಡಬೇಕೋ ಆ ರೀತಿ ಮಾಡಲಿ. ಫಸ್ಟು ಸರ್ಕಾರನ ನಡೆಸಲಿ. ಇವರು ಮಾನ ಮರ್ಯಾದೆ ಏನೂ ಇಲ್ಲ ಇವರಿಗೆ. ಜನ ಎಷ್ಟು ಹೇಳಿದ್ರು ನಾನು ಮಾಡೋದನ್ನೇ ಮಾಡ್ತೀನಿ. ಯಾರೋ ಹೇಳ್ತಾ ಇದ್ರಂತೆ, ಹೇಳ್ತಾನೆ ಇದ್ರು ನನ್ನ ಹೆಂಡನೇ ಇರ್ತಾವಳೆ ಅಂತ.